ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ GK ಸೆಕ್ಷನಲ್ಲಿ ಕ್ವಶನ್ ಪೇಪರ್ ಸೆಟ್ 2 ನೋಡುವ. ಆಲ್ರೆಡಿ ನಾನು ಕ್ವಶನ್ ಪೇಪರ್ ಸೆಟ್ 1 ಕನ್ನಡದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು 2ನೇ ಸೆಟ್ ಆಗಿರುತ್ತೆ. ನಾನು SK ಬುಕ್ಕಲ್ಲಿರುವ 50 ಕ್ವಶನ್ ಪೇಪರ್ ಸೆಟ್ಟಲ್ಲಿ ಇಂಗ್ಲೀಷಲ್ಲಿ ಇರೋದನ್ನ ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಆಲ್ರೆಡಿ ಒಂದು ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ GKಗೆ ಸಂಬಂಧಪಟ್ಟಂತೆ. ಇದು 2ನೇ ಕ್ವಶನ್ ಪೇಪರ್ ಆಗಿದೆ. ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ, ಪ್ಲೇಲಿಸ್ಟಲ್ಲಿದೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಫ್ರೀ ಮೆಟೀರಿಯಲ್ ಸಿಗುತ್ತೆ ಸ್ಟಡಿಗೆ. PDF ಏನಿದೆ ಕ್ಲಾಸ್ ಮಾಡಿರೋದು ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಡೈಲಿ. ನೆಕ್ಸ್ಟ್ ನಾನು PDF ಬಗ್ಗೆ ಓಲ್ಡ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇದೆಲ್ಲ ಎಕ್ಸಾಮ್ ನಿಮಗೆ ಕನ್ನಡದಲ್ಲಿ ಆಗಿರೋದ್ರಿಂದ ನಿಮಗೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಏನು ಸಿಗಲ್ಲ, ಬುಕ್ಸ್ ಆಗಲಿ ಕ್ವಶನ್ಸ್ ಆಗಲಿ. ಹಾಗಾಗಿ ನಾನು SK ಬುಕ್ಕಲ್ಲಿರುವ 15 ಕ್ವಶನ್ ಪೇಪರ್ ಸೆಟ್ಟಿಂದ ಇಂಗ್ಲೀಷಿಂದ ಅದನ್ನ ಕನ್ವರ್ಟ್ ಮಾಡಿ ನಿಮಗೆ PDF ಕೊಡಬೇಕಂತ ಮಾಡಿದ್ದೀನಿ ಅಂತ ನಾನು ಓಲ್ಡ್ ಕ್ಲಾಸಲ್ಲಿ ಹೇಳಿದ್ದೆ. ಒಂದು 20 to 25 ಸೆಟ್ಸ್ನ ನಿಮಗೆ ಇಂಗ್ಲೀಷಲ್ಲಿರೋದನ್ನ ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಒಂದೇ PDF-ಅಲ್ಲಿ ಅಷ್ಟು ಒಂದು ಸೈಡ್ ಕೊಡಬೇಕಂತ ಮಾಡಿದ್ದೀನಿ. 20 to 25 ಸೆಟ್ಸ್ ಅಷ್ಟು ಒಂದೇ PDF-ಅಲ್ಲಿ ನಿಮಗೆ GK ಅಷ್ಟೇ ಇರುತ್ತೆ. ಈ ಥರ ಒಂದು ಡೆಮೋ PDF-ನ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ಹೋಗಿ ನೋಡಿ, ಯಾರು ನೋಡಿಲ್ಲ ಡೆಮೋ PDF ಯಾವ ಥರ ಇರುತ್ತೆ, PDF ಏನು ಅಂತ, ಕ್ವಶನ್ ಯಾವ ಥರ, ಮತ್ತು ಕ್ವಶನ್ನಿಗೆ ಆನ್ಸರ್ ಯಾವ ಥರ ಟಿಕ್ ಮಾಡಿರ್ತೀವಿ ಪ್ರತಿ ಕ್ವಶನ್ಗೆ ಅಂತ. ಮತ್ತೆ ನೋಡಿ, ಇದು ನಿಮಗೆ ಡೆಮೋ PDF ಆಗಿರುತ್ತೆ. PDF ಯಾವ ಥರ ಇರುತ್ತೆ ಅಂತ ನಮ್ಮದು 300 to 400 500 ಕ್ವಶನ್ದು ಇದು PDF ಆಗಿದೆ. ಇದು ಡೆಮೋ PDF ನೋಡಿ. ಈ ಥರ ನಿಮಗೆ ಒಂದು 400 to 500 ಕ್ವಶನ್ ಕೂಡ ಅಷ್ಟು ಒಂದೇ PDF-ಅಲ್ಲಿ ಸಿಗುತ್ತೆ GK ಕ್ವಶನ್ನು. ನಿಮಗೆ ಬೇಕು ಅಂದರೆ ನಾನು ಜನರಲ್ ಸೈನ್ಸ್ನು ಮಾಡಿಕೊಡ್ತೀನಿ. ಈ ಥರ ಒಂದೇ PDF-ಅಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿರುವ ಆಲ್ ಕ್ವಶನ್ನ ನಾನು ಒಂದೇ PDF-ಅಲ್ಲಿ ನಿಮಗೆ ಮಾಡಿಕೊಡ್ತೀನಿ. ಇದು GK ಆಗಿದೆ. ಇದೇ ಥರ ಒಂದೇ PDF-ಅಲ್ಲಿ ನಿಮಗೆ ಎಲ್ಲನೂ ಕ್ವಶನ್ ಸಿಗುತ್ತೆ. ಕ್ವಶನ್ ವಿತ್ 4 ಆಪ್ಷನ್ ಇರುತ್ತೆ. ಅದರಲ್ಲಿ ಆನ್ಸರ್ನ ನಾವು ಈ ಥರ ಟಿಕ್ ಮಾಡಿರ್ತೀವಿ. ಇದು ಡೆಮೋ PDF ಆಗಿದೆ. ನಾನು ಒಂದು ಡೆಮೋ PDF-ನ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಆ PDF ನೋಡಿ ಒಮ್ಮೆ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. 1ನೇ ಕ್ವಶನ್ ಏನಿದೆ, ಪಾಟ್ನಾ ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಗಂಗಾ. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ, ವಂದೇ ಮಾತರಂ ಲೇಖಕರು ಯಾರು ಅಂತ ಕೇಳಿದ್ದಾರೆ. ವಂದೇ ಮಾತರಂ ಬರೆದವರು ಯಾರು ಅಂತ ರವೀಂದ್ರನಾಥ್ ಟ್ಯಾಗೋರ್. ಇನ್ನು 3ನೇ ಕ್ವಶನ್ ಏನಿದೆ, ಭಾರತದ ದ್ವಾರ ಎಲ್ಲಿದೆ ಅಂದರೆ ಗೇಟ್ವೇ ಆಫ್ ಇಂಡಿಯಾ, ಇಂಡಿಯಾದ ಗೇಟ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಮುಂಬೈ. ಇನ್ನು 4ನೇ ಕ್ವಶನ್ ನೋಡೋದಾದರೆ, ಭಾರತದ ಪ್ರಥಮ ಪ್ರಜೆ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ರಾಷ್ಟ್ರಪತಿ. ಇನ್ನು 5ನೇ ಕ್ವಶನು, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಉತ್ತರ ಪ್ರದೇಶ್. ಇನ್ನು 6ನೇ ಕ್ವಶನ್ ಏನಿದೆ, ಸಹಾರಾ ಮರುಭೂಮಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಉತ್ತರ ಆಫ್ರಿಕಾ. ಇನ್ನು 8ನೇ ಕ್ವಶನ್ ಏನಿದೆ, ಅತ್ಯಂತ ಹಳೆಯ ವೇದ ಯಾವುದು ಅಂತ ಇದೆ. ಆನ್ಸರ್ ಈಸ್ ಋಗ್ವೇದ. 9ನೇ ಕ್ವಶನ್ ಏನಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಅಸ್ಸಾಂ. ಇದು ಕರೆಕ್ಟ್. ಇನ್ನು 10ನೇ ಕ್ವಶನ್ ಏನಿದೆ, ಈಸ್ಟ್ ಇಂಡಿಯಾ ಕಂಪನಿಯ ಆಗಮನದ ಸಮಯದಲ್ಲಿ ಭಾರತದ ಆಡಳಿತಗಾರ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಜಹಾಂಗೀರ್. ಇನ್ನು 11ನೇ ಕ್ವಶನ್ ಏನಿದೆ, ಜಪಾನ್ನ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಟೋಕಿಯೋ. ಇನ್ನು 12ನೇ ಕ್ವಶನ್ ಏನಿದೆ, ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ನೆಲ್ಸನ್ ಮಂಡೇಲ್. ಇನ್ನು 13ನೇ ಕ್ವಶನ್ ಏನಿದೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಪೋರ್ಟೋ ಪ್ಲೇಯರ್. ಇನ್ನು 14ನೇ ಕ್ವಶನ್ನು, ವಿಶ್ವದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಮೌಂಟ್ ಎವರೆಸ್ಟ್. 15ನೇ ಫೈನಲ್ ಕ್ವಶನ್ ಏನಿದೆ, ಸಿಖ್ರ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಗುರು ಗ್ರಂಥ್ ಸಾಹೇಬ್. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾವು ಒಂದು ಯೂಟ್ಯೂಬಲ್ಲಿ ಕ್ಲಾಸ್ ಅಪ್ಲೋಡ್ ಮಾಡಬೇಕಂದ್ರೆ ಅದಷ್ಟು ಈಸಿ ಇಲ್ಲ. ಯಾಕಂದರೆ ಒಂದು ಕ್ವಶನ್ ಕಲೆಕ್ಟ್ ಮಾಡೋದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡೋವರೆಗೂ ನಮಗೆ ಹೆವಿ ವರ್ಕ್ ಇರುತ್ತೆ. ಏನಂದರೆ ನಿಮಗೆ ಹೇಳ್ಬೇಕು ಅಂದರೆ ಏನು ವರ್ಕ್ ಇರುತ್ತೆ ಏನು, ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂದರೆ ನಿಮಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಇಷ್ಟೇ ಬಿಡು ಅಂತ ನೀವು ತಿಳ್ಕೊಂಡಿರ್ಬೋದು. ಬಟ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಎಷ್ಟು ಹೆವಿ ವರ್ಕ್ ಇರುತ್ತೆ ಅಂದರೆ, ಫಸ್ಟ್ ನಾವು ಬುಕ್ಕಿಂದ ಕ್ವಶನ್ನ ಕಲೆಕ್ಟ್ ಮಾಡ್ಕೊಂಡು ಕ್ವಶನ್ನ ಆಮೇಲೆ ಎಡಿಟ್ ಮಾಡ್ಕೊಂಡು ಆಮೇಲೆ ಆ ಕ್ವಶನ್ಗಳ್ನ PDF ಮಾಡ್ಕೊಂಡು ಆ PDF-ನ ನಾವು ಕ್ಲಾಸ್ ಮಾಡಿ ಅದಾದಮೇಲೆ ಕ್ಲಾಸ್ನ ಎಡಿಟ್ ಮಾಡಿ ಮತ್ತು ಪ್ರತಿ ಕ್ಲಾಸ್ಗೂ ನಾವು ತಮ್ನೇಲ್ ರೆಡಿ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ವರ್ಕ್ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಕಡೆಯಿಂದ ಸಪೋರ್ಟ್ ಇತ್ತು, ನಿಮ್ಮ ಕಡೆಯಿಂದ ನೀವು ಚೆನ್ನಾಗಿ ಕ್ಲಾಸ್ ಕೇಳ್ತಿದ್ರಿ ಅಂದರೆ ನನಗೆ ಕ್ಲಾಸ್ ಮಾಡಬೇಕು ಅನ್ನೋ ಮೋಟಿವೇಟ್ ಬರುತ್ತೆ. ಇಲ್ಲ ಅಂದರೆ ನನಗೆ ಕ್ಲಾಸ್ ಮಾಡಬೇಕು ಅಂತಲೇ ಅನಿಸಲ್ಲ. ನೀವು ನನಗೆ ಸಪೋರ್ಟ್ ಮಾಡಿ, ನಾನು ನಿಮಗೆ ಕ್ಲಾಸಸ್ ಮಾಡಿಕೊಡ್ತೀನಿ ಆಯಿತಾ. ಏನಾದರೂ ಕ್ಲಾಸಸ್ಸಲ್ಲಿ ಮಿಸ್ಟೇಕ್ ಇತ್ತು ಮತ್ತು ಏನಾದರೂ ಪ್ರಾಬ್ಲಮ್ ಇತ್ತು, ಏನಾದರೂ ಚೇಂಜಸ್ ಬೇಕಿತ್ತು ಅಂದರೆ ನನಗೆ ನೀವು ಕಾಮೆಂಟ್ ಮಾಡಿ ಹೇಳಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ನಿಮ್ಗೆ ಏನೇ ಇದ್ದರೂ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಇವತ್ತಿಗೆ ಈ ಕ್ಲಾಸ್ ಕಂಪ್ಲೀಟ್ ಆಯಿತು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.